ಒಬ್ರು 13 ಚಿಲ್ರೆ. ಅವತ್ತಿನ ದಿವಸಕ್ಕೆ ಇವತ್ತಿನ ದಿವಸಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ಈಗ ಏನಾಗಬೇಕು ಲೆಕ್ಕ ಒಟ್ನಲ್ಲಿ ಲಂಚ ಪೀಕ್ತವ್ರೆ. ಅದಕ್ಕೆ ಅಧಿಕಾರಿಗಳು ಮಾತ್ರ ಅದು ಬೇರೆ ಯಾರು ಇದಾರೆ? ಇನ್ನು ಯಾರಿದ್ದಾರೆ? ಅದಕ್ಕೆ ಇಲ್ಲಿ ನಮ್ಮ ಮಂಡಿ ಬ್ರೋಕರ್ಸ್ ಗಳು ಒಂದು 10 ಜನ ಇದ್ದಾರೆ. ಈ ಮಂಡಿ ಓನರ್ ಗಳು ತಲೆ ಹಿಡಿತಾರ ಅವ್ರಿಗೆ ತಲೆ ಹಿಡಿತಾ ಇದ್ದಾರೆ. ಈಗ ಅವ್ರ ನಂಬರ್ ಇದೆಯಾ ಅವ್ನ ಅಧಿಕಾರಿದು? ನನ್ ಕೇಳ್ಬೋದಾ? ಈಗ ಅವ್ರ ಹತ್ರ ಕೇಳ್ಬೋದಾ? ಏನಪ್ಪಾ ಲಂಚ ಗಿಂಚ ಪೀಕ್ತಾ ಇದೀರ ಅಂತ ಕೇಳ್ಬೋದಾ? ನೇರವಾಗಿ ಕೇಳ್ತೀವಿ. ನೀವು ಧೈರ್ಯ ಮಾಡ್ಬೇಕಷ್ಟೇ. ನೀವು ಧೈರ್ಯ ಮಾಡಿದ್ರೆ ನಾನು ಮುಂದುವರಿಸ್ತೀನಿ. ನೀವು ಧೈರ್ಯ ಮಾಡಿಲ್ಲ ಅಂದ್ರೆ ನಾನು ಮುಂದುವರಿಸಲ್ಲ ಅಲ್ವಾ? ಯಾಕಂದ್ರೆ ನಾನು ಮನೆ ಮಟ್ಟ ಬಿಟ್ಟೆ ಬಂದಿರೋದು ನಿಮ್ಗಳಿಗೋಸ್ಕರ. ನಂಬರ್ ಕೊಡಿ, ಫೋನ್ ಮಾಡ್ತೀನಿ. ದೊರೆಸ್ವಾಮಿ ಅಲ್ಲ, ಯಾವ ಸ್ವಾಮಿ ಆದ್ರೂ ಅಷ್ಟೇ. ಅವ್ನು ತಪ್ಪು ಮಾಡಿದಾನೆ ಅಂದ್ರೆ ಸಸ್ಪೆಂಡ್ ಆಗ್ಬೇಕಷ್ಟೇ. ಏನಜಾ ನೀವ್ಯಾಕೆ ಇಲ್ಲಿದ್ರಿ? ಯಾರು ನೀವು? ಕೂಲಿ ಮಾಡೋರಾ? ಎಷ್ಟು ಕೊಡ್ತಾರೆ ಕೂಲಿ? ಎಷ್ಟು? 700 ರೂಪಾಯಿ ಕೊಡ್ತಾರೆ. ಇವರೆಲ್ಲ ಹೇಳೋದು ನಿಜನಾ? ಪಕ್ಕ ಗ್ಯಾರಂಟಿ? ಲಂಚ ಪೀಕ್ತವ್ರೆ. ನಿಮಗೆ ಎಷ್ಟು ಕೊಡ್ತಾರೆ? 700 ರೂಪಾಯಿ ಕೊಡ್ತಾರ? ಹೌದಾ? ಓ, ನೀನೇ ಹಂಗ ಶ್ರೀಮಂತ. ನಮ್ದೇ ಕಷ್ಟ. ಹೇಳಿ ಸರ್. ದೊರೆಸ್ವಾಮಿ. ಏನ್ ನಿಮ್ಗೇನು ಭಯ ಏನಿಲ್ಲ ಅಲ್ಲ? ನನಗಂತೂ ಇಲ್ಲ ಸ್ವಾಮಿ. ಮತ್ತೆ ನಾವು ಎದುರ ಜನ ಅಲ್ಲ. Call is speaking to someone else. You can wait or call again later. ಹಲೋ ಸರ್, ನಮಸ್ಕಾರ ಸರ್. ದೊರೆಸ್ವಾಮಿ ಅವ್ರು ಮಾತಾಡೋದಾ? ಯಾರು ಸರ್ ಮಾತಾಡೋದು? ನಾನು ಈ ಕಡೆಯಿಂದ. ನೀವು ದೊರೆಸ್ವಾಮಿ ಅವರೇ ಅಲ್ವಾ? ಹೌದು ಸರ್. APMC ಸೆಕ್ರೆಟರಿ. ಹೌದು ಹೇಳಿ ಸರ್. ನಾನು ರಿಪಬ್ಲಿಕ್ ಕನ್ನಡ ಆಂಕರ್ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್ ಪ್ಲೀಸ್. ನಾನೀಗ ನಿಮ್ಮ ದಾಸನಪುರ APMC ಮಾರುಕಟ್ಟೆಯಲ್ಲಿ ಇದ್ದೀನಿ ಎಸ್ ಸರ್. ಸರ್. ಇಲ್ಲಿ ಸಿಕ್ಕಾಪಟ್ಟೆ ಆರೋಪಗಳು ಬರ್ತಾ ಇದೆ. ನಾವು ಯೂಶುವಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಕಾರ್ಯಕ್ರಮ ಮಾಡ್ತೀವಿ. ಪ್ರತಿದಿನ ಪ್ರತಿಯೊಂದು ಏರಿಯಾಗಳಿಗೂ ಹೋಗ್ತೀವಿ, ಪ್ರತಿಯೊಂದು ಗಲ್ಲಿ ಸ್ಲಮ್ಗಳಿಗೂ ಹೋಗ್ತೀವಿ. ಜನರ ಹತ್ರ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ತೀವಿ. ಅದೇ ತರ ನಿಮ್ ಮಂಡಿಗಳಿಗೆ ಬಂದಿದೀವಿ, ಪ್ರಾಬ್ಲಮ್ ಕೇಳ್ತಾ ಇದೀವಿ. ಇಲ್ಲಿ ಒಂದೇ ಒಂದು ಆರೋಪ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು. ಲಂಚ ಹಣವನ್ನ ಅಧಿಕಾರಿಗಳು ಪೀಕ್ತಾ ಇದ್ದಾರೆ, ಅದಕ್ಕೆ ನೀವೇ ಕಾರಣ ಅಂತ. ಇಲ್ಲ ಸರ್, ಈಗ ದೊರೆಸ್ವಾಮಿ ಅಂದ್ರೆ ನೀವೇ ಅಲ್ವಾ? ಕಾರ್ಯದರ್ಶಿಗಳೇ ಹಣವನ್ನ 10 ಲಕ್ಷ, 15 ಲಕ್ಷ, 30 ಲಕ್ಷ, 40 ಲಕ್ಷ ಹಣವನ್ನ ಪೀಕ್ತಾ ಇದೀರಿ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಅವೆಲ್ಲವೂ ಸುಳ್ಳು, ಸತ್ಯಕ್ಕೆ ದೂರವಾದ ವಿಚಾರಗಳು ಸರ್. ಈಗ ಪ್ರತಿಯೊಬ್ಬ ಬ್ಲಾಕ್ ಅಲ್ಲೂ ಕೂಡ ನಿಮ್ ಪ್ರಕಾರ ಸುಳ್ಳು ಹೇಳ್ತಾರ? ಅಲ್ಲ, ಏನಕ್ಕೆ ಇಸ್ಕೋತಾರೆ ಅಂತ ನೋಡಿ. ಈಗ ನೀವು ಅದ್ಯಾವ್ದೋ ಟೊಮೊಟೊ ಬ್ಲಾಕ್ ಇದೆ, ಅಲ್ಲಿ ಶೆಡ್ಗಳಿದಾವೆ. ಆ ಶೆಡ್ಗಳಿಗೆ 20 ಲಕ್ಷ, 15 ಲಕ್ಷ, 10 ಲಕ್ಷದಿಂದನೂ ಕೇಳ್ತಾ ಇದೀರಂತೆ. ಆ ಕಡೆ ಮಂಡಿ ಓನರ್ಗಳಿಗೆ ಅದು ದುಡ್ಡನ್ನ, ಹಣವನ್ನ ಕೇಳ್ತಾ ಇದೀರಂತೆ. ಒಂದೇ ಒಂದು ನಿಮಿಷ. ಏನಕ್ಕೆ ಕೊಡ್ಬೇಕಂತೆ? ಏನಕ್ಕೆ ಕೊಡ್ಬೇಕಂತೆ ತಗೊಂಡವ್ರೆ ಹೇಳ್ಬೇಕು ಸರ್. ಈಗ ಏನಕ್ಕೆ ಕೊಡ್ಬೇಕಂತೆ ಅಂತ ಈಗ ನೀವು ಒಂದ್ ಕೆಲಸ ಮಾಡಿ. ಹಾಗಾದ್ರೆ ಈಗ ನಾನು ಈ ವಿಚಾರನ ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ. ನಾನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನ ಮಾಡ್ತೀನಿ. ಲಂಚ ತಗೊಳ್ತಾ ಇಲ್ಲ ಅಲ್ವಾ ಸರ್? ಸತ್ಯ ಅಲ್ವಾ ಸರ್? ಇದು ಲೈವ್ ಅಲ್ಲಿ ಹೋಗ್ತಾ ಇದೆ. ಇದು ಲೈವ್ ಅಲ್ಲಿ ಹೋಗ್ತಾ ಇದೆ. ಖಂಡಿತ ಇಲ್ಲ ಸರ್, ಅವೆಲ್ಲವೂ ಸತ್ಯಕ್ಕೆ ದೂರವಾದ ವಿಚಾರಗಳು. ಹಾಗಾದ್ರೆ ನಮ್ಮ ಮಂಡಿ ಓನರ್ಗಳಿಗಾಗಿರ್ಬೋದು, ರೈತರಿಗಾಗಿರ್ಬೋದು ನ್ಯಾಯ ಸಿಗುತ್ತೆ. ಲಾಟ್ರಿ ಮಾಡ್ತೀರಾ ಹಾಗಾದ್ರೆ? ಓಕೆ, ನಮ್ಮ ರಿಪಬ್ಲಿಕ್ ಕನ್ನಡದ ಮುಂದೆಯೇ ನೇರವಾಗಿ ಮಾಡಬೇಕು. ಲಾಟ್ರಿ ಮಾಡಿ ಯಾರು ಪಿಕ್ ಮಾಡಿ, ನಂಬರ್ ಹಾಕಿ ಪಿಕ್ ಮಾಡಿ ಯಾರಿಗೆ ಸಿಗುತ್ತೋ ಅವರಿಗೆ ಮಂಡಿ. ನೀವು ಬಾಡಿಗೆ ತಗೊಳ್ಳಿ. ಗೌರ್ಮೆಂಟ್ ಏನಿದೆ ಬಾಡಿಗೆ, ಅದು ಬಾಡಿಗೆ ತಗೊಳ್ಳಿ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಆರೋಪ ಬರ್ತಾ ಇದೆ ಸರ್. ಸಿಕ್ಕಾಪಟ್ಟೆ ಆರೋಪ ಬರ್ತಾ ಇದೆ. APMC ಬಾಡಿಗೆ ಏನಿದೆ ಆ ಬಾಡಿಗೆ ತಗೊಳ್ತೀರಾ? ಒಂದ್ ನಿಮಿಷ ನಾ ಮಾತಾಡ್ತೀನಿ. ಒಂದು ನಿಮಿಷ. ಯಾವುದೇ ಒಂದು ಪ್ರಕ್ರಿಯೆನ ಕಾನೂನು ಅಡಿಯಲ್ಲಿ ಮಾಡಲಾಗುತ್ತೆ. ಈಗ ಲಂಚ ಕೊಟ್ಟವರು ಸರ್, ಲಂಚ ತಗೊಂತಿದ್ದಾರೆ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಲಂಚ ಕೊಟ್ಟವರು ಸುಳ್ಳು ಹೇಳ್ತಿದಾರೆ ಹಾಗಾದ್ರೆ? ನನಗೂ ಯಾರಿಗೆ ಕೊಟ್ಟಿರೋ ನನಗಂತೂ ಗೊತ್ತಿಲ್ಲ. ಅದಾವು ನಡೀತಾ ಇದೆ. ಅದೆಲ್ಲ ಸತ್ಯಕ್ಕೆ ದೂರವಾದ ವಿಚಾರಗಳು. ಪಾರದರ್ಶಕವಾಗಿ ಯಾವುದೇ ಪ್ರಕ್ರಿಯೆಗಳು ಕೂಡ ಪಾರದರ್ಶಕವಾಗಿ ನಡೀತದೆ ಸರ್. ಪಾರದರ್ಶಕವಾಗಿ ನಡೀತಾ ಇದೆ. ಓಕೆ ಸರ್, ನೀವ್ ಹೇಳಿದ್ದು ಸತ್ಯನೇ. ಆದ್ರೆ ಈಗ ಲಾಟ್ರಿ ಮಾಡೋದಕ್ಕೆ ರೆಡಿ ಇದ್ದೀರಾ? ಈಗ ಕಾನೂನಿನ ಪ್ರಕಾರ ಏನ್ ಮಾಡಬಹುದು ನಿಮ್ ಪ್ರಕಾರ? ಕಾನೂನು ಅಡಿಯಲ್ಲಿ ಹಂಚಿಕೆ ಪ್ರಕ್ರಿಯೆಗಳು ಆಗ್ತವೆ. ಕಾನೂನು ಅಡಿಯಲ್ಲಿ ಹಂಚಿಕೆ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ? ನಂಗೆ ಸ್ವಲ್ಪ ವಿವರಿಸಿ. ನಂಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಕಾನೂನಿನ ಅಡಿಯಲ್ಲಿ ಹಂಚಿಕೆ ಪ್ರಕ್ರಿಯೆ ಅಲಾಟ್ಮೆಂಟ್ ರೂಲ್ಸ್ ಇದೆ ಸರ್. ಅಲಾಟ್ಮೆಂಟ್ ರೂಲ್ಸ್ ಅಡಿಯಲ್ಲಿ ಹಂಚಿಕೆ ಪ್ರಕ್ರಿಯೆಗಳನ್ನ ಅರ್ಜಿಗಳನ್ನ ಆಹ್ವಾನಿಸಲಾಗುತ್ತೆ. ಓಕೆ.
ಅರ್ಜಿಗಳನ್ನ ಆಹ್ವಾನಿಸಿದಾಗ ಹಾ ಒಬ್ಬ ನೀವು ಯಾವ ವಿಚಾರಕ್ಕೆ ಕೇಳ್ತಾ ಇದೀರಿ ಅಂತಂದ್ರೆ ಮಳಿಗೆಗಳ ವಿಚಾರಕ್ಕೆ ಕೇಳ್ತಾ ಇದೀರಲ್ಲ. ಹಾ ಹೌದೌದೌದು, ಮಳಿಗೆ ಆಗಿರ್ಬೋದು. ಹಾ ಹಾ ಹೇಳಿ, ಇನ್ಯಾವುದು? ಈ ಶೆಡ್ಗಳೆಲ್ಲ ಇದೆ ನೋಡಿ, ಅದೇ ಮಳಿಗೆಗಳು. ಹಾ ಅದೇ ಸರ್, ಮಳಿಗೆಗಳೇವು. ಓಕೆ, ಮಳಿಗೆಗಳ ವಿಚಾರಕ್ಕೆ ನೀವು ಕೇಳ್ತಾ ಇದೀರಿ. ಹೌದೌದು. ಪಾರದರ್ಶಕವಾಗಿ ಅರ್ಜಿಗಳನ್ನ ಆಹ್ವಾನಿಸಲಾಗುತ್ತೆ. ಹಾ ವೈಡ್ ಪಬ್ಲಿಸಿಟಿ ಕೊಡ್ತೀವಿ. ಓಕೆ ವೈಡ್ ಪಬ್ಲಿಸಿಟಿ ಕೊಟ್ಟ ಮೇಲೆ ಓಕೆ ಅರ್ಜಿಗಳು ಬಂದದನ್ನ ಸ್ವೀಕರಿಸ್ಕೊತೀವಿ. ಹಾ ಬಂದ ಅರ್ಜಿಗಳನ್ನು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ಅದನ್ನ ಪಬ್ಲಿಷ್ ಮಾಡ್ತೀವಿ. ಓಕೆ ನಿಯಮಗಳಿಡೆಯಲ್ಲಿ 7 ದಿನ ಹಾ ಅದನ್ನ 7 ದಿನದ ಒಳಗಡೆ ಪಟ್ಟಿ ಹಾಕ್ಬೇಕು, ಅದನ್ನ ಹಾಕ್ತಿವಿ. ಹ್ಮ್ ಮತ್ತೆ ಮೆರಿಟ್ ಲಿಸ್ಟ್ ನ ಮಾಡ್ತೀವಿ. ಹ್ಮ್ ಹ್ಮ್ ಈಗ ಒಂದು ಜನ ಹೇಳ್ತಾ ಇದಾರೆ, ಅದೇ ನೀವು ಹೇಳಿದ್ರಲ್ಲ ಏನ್ ಸರ್ ಅದು ಲಾಟ್ರಿನ ಲಾಟ್ರಿ ಮಾಡಿಬಿಡಿ ಸರ್. ಯಾರಿಗೆಲ್ಲ ನಂಬರ್ ಹಾಕಿ ಅಷ್ಟು ಜನ ಇವಾಗ 103 ಅಂಗಡಿನೂ ಇದೆ, 103 ಅಂಗಡಿ ಲಾಟ್ರಿ ಮಾಡಿ ಎಲ್ಲಾನ ಬರ್ಲಿ. ಇದು ಕಾನೂನು ಅನ್ವಯ ಮಾಡ್ಬೋದಾ? ಮಾಡ್ಬೋದು, ನಾವೆಲ್ಲ ಒಪ್ಪಿದ್ರೆ ಮಾಡ್ಬೋದು, ಮಾಡ್ಲಿ. ಇವರು ನೋಡಿ ಮಂಡಿ ಓನರ್ ಒಪ್ಪಿದ್ರೆ ಮಾಡ್ಬೋದಂತಲ್ಲ. ಲಂಚ ಕೊಡ್ಬೇಕು, ಎಲ್ಲಾನ ಬರ್ಲಿ. 1 ನಿಮಿಷ ಕೇಳಿಸ್ಕೊಳ್ಳಿ ಸರ್. ಹಾ ಹೇಳಿ ಸರ್, ನೀವು ಇಕ್ಕಿ ಸರ್, ನೀವು ಅಲ್ಲ ಇಂತ ನಾಟಕ ಆಡೋರು. ಏನ್ ಸರ್ ಈಗ ನೀವು ರೌಡಿಸಮ್ ಮಾಡ್ತಾ ಇದೀರಾ ಅಂತಾನು ಕೇಳ್ಪಟ್ವಿ, ಆರೋಪ ನಿಜನಾ? ನೋಡಿ, ಇವೆಲ್ಲವೂ ಸುಮ್ನೆ ತಾವು ಮಾಧ್ಯಮದವರು, ಅಧಿಕಾರಿಗಳು ರೌಡಿಸಂ ಮಾಡೋದು. ಸರ್ ನಾನು ನಿಮ್ಮ ಹತ್ರ, ನಾವು ಮಾಧ್ಯಮದವರಾಗಿರೋದಕ್ಕೆ ನಿಮ್ಮ ಹತ್ರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನ್ ಬೇರೆ ಯಾರು ಆಗಿದ್ರೆ ನೇರವಾಗಿ ಯಾಕೆ ಮಾಡಿ? ನೆಟ್ಗೆ ಹುಟ್ಟಿರೋದು ಹೇಳಿ ಸರ್. ಅಧಿಕಾರಿಗಳು ನಿಯಮಗಳಿಯಲ್ಲಿ ಏನಿದೆ ಅದನ್ನ ಕೆಲಸ ಮಾಡ್ತಾ ಇದೀವಿ. ರೌಡಿಸಂ ಮಾಡ್ಕೊಂಡಿರೋದಕ್ಕಲ್ಲ ನಮ್ಮ ಸರ್ಕಾರ. ಆರೋಪ ಒಬ್ರಿಬ್ರು ಮಾಡಿದ್ರೆ ಆಗ್ತಿತ್ತು ಸರ್, ಎಲ್ಲಾ ಬ್ಲಾಕ್ ಅಲ್ಲೂ ಮಾಡ್ತಾ ಇದಾರೆ ಆರೋಪನ. ಕೇಳಿಸ್ಕೊಳ್ಳಿ ಸರ್. ಹೇಳಿ ನಾನು ಕೇಳಿಸ್ಕೊತಾ ಇದೀನಿ. ಹೇಳಿ. ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡ್ತೀವಿ. ಓಕೆ ಸರ್. ಈಗ ಏನ್ ಗೊತ್ತಾ ಸರ್, ದೊರೆಸ್ವಾಮಿ ಸರ್, ನೋಡೋಣ ನಿಮ್ ನಿಯಮಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡ್ಕೋತೀನಿ, ಡೀಟೇಲ್ಸ್. ಅದ್ರ ಪ್ರಕಾರನೇ ಇಲ್ಲಿರುವಂತ ಎಲ್ರಿಗೂ ನ್ಯಾಯ ಸಿಗಬೇಕು. ಖಂಡಿತನೇ. ಯಾರಿಗೆ ಎಲಿಜಿಬಿಲಿಟಿ ಬರ್ತಾರೆ ಅವ್ರಿಗೆಲ್ಲರೂ. ಓಕೆ, ಯಾರಿಗೆ ಎಲಿಜಿಬಿಲಿಟಿ ಬರುತ್ತೆ ಅವ್ರಿಗೆಲ್ರಿಗೂ ಕೂಡ ಬರಬೇಕು. ಈ ಪ್ರಕರಣದ ಬಗ್ಗೆ ನಾನು ಬಿಡಲ್ಲ, ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ಎಲ್ಲಿ ಲಂಚ ತಗೊಂಡಿದ್ದಾರೆ, ಯಾರು ತಗೊಂಡಿದ್ದಾರೆ, ನನ್ನ ಮಾಹಿತಿ ಕಲೆ ಹಾಕ್ತೀನಿ ಸರ್. ಅದೇನಾದ್ರು ನಿಜ ಆದ್ರೆ ಕಾನೂನಿನ್ವಯ ಏನ್ ಮಾಡ್ಬೇಕು ಅದಾಗುತ್ತೆ ಸರ್. ನಾವು ಮಾಧ್ಯಮದ ಮುಖಾಂತರ ನಾವು ಮಾಡೇ ಮಾಡ್ತೀವಿ. ಖಂಡಿತ ಅದನ್ನ ಹೇಳ್ತಾ ಇದ್ದೀನಿ ನಾನು. ನಿಯಮ ಪಾರದರ್ಶಕವಾಗಿ ಎಲ್ಲವೂ ಕೂಡ ಆಗ್ತಾ ಇದೆ, ಎಲ್ಲವೂ ಆಗುತ್ತೆ. ಓಕೆ ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಾಸನಪುರ ಎಪಿಎಂಸಿ ಆರ್ಎಂಸಿ ಮಾರುಕಟ್ಟೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಲಂಚ ತಾಂಡವ ಆಡ್ತದೆ. 9 ಅಡಿ ಅಂದಿ ಸೆಡ್ಗೆ 30 ಲಕ್ಷ ಬರೀ ಲಂಚ. 30 ಲಕ್ಷ ದುಡ್ಡಲ್ಲಿಂದ ತರೋಣ ಸರ್ ಅವ್ರಿಗೆ? ನಾವೇನು ಕದ್ಕೊಂಬರ್ಬೇಕಾ? ಒಬ್ರು 24 ಚಿಲ್ಲರೆ ಕಟ್ಬೇಕು ಅದೇ ಅಂಗಡಿಗೆ, ಒಬ್ರು 13 ಚಿಲ್ಲರೆ. ದೊರೆಸ್ವಾಮಿ ಅಂದ್ರೆ ನೀವೇ ಅಲ್ವಾ? ಹೌದು. ಕಾರ್ಯದರ್ಶಿಗಳೇ ಹಣವನ್ನ ಬೀಗ್ತಾ ಇದ್ದೀರಿ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಯಾರು ಯಾರಿಗೆ ಕೊಟ್ಟಿರೋ ನನಗಂತೂ ಗೊತ್ತಿಲ್ಲ. ನಾವು ನಡೀತಾ ಇದೆ ಎಲ್ಲ ಸದ್ಯಕ್ಕೆ ದೂರುವ ವಿಚಾರಗಳು. ಅವರು ರೆಕಾರ್ಡ್ ಅಲ್ಲಿ ಏನ್ ಹೇಳಿದ್ರು ಹೇಳಿ? ನಾವು ಲಂಚ ತಗತ್ತಲ್ಲ. ಪಾಯಿಂಟ್ ನಂಬರ್ 1 ಎಲ್ಲರಿಗೂ ನೆನಪಿದ್ಯಾ? ಲಂಚ ತಗೋತಲ್ಲ. ಕಾನೂನು ಅನ್ವಯ ಏನ್ ಮಾಡ್ತೀನಿ ಅಂದ್ರು, ಯಾರಿಗೆ ಎಲಿಜಿಬಿಲಿಟಿ ಅವ್ರಿಗೆ ಮಾಡ್ತೀನಿ ಅಂದ್ರು. ರೆಕಾರ್ಡ್ ಆಗಿದ್ಯಾ ದೊರೆಸ್ವಾಮಿದು? ರೆಕಾರ್ಡ್ ಆಗಿದ್ಯಾ? ರೆಕಾರ್ಡ್ ಆದ್ಮೇಲೆ ಯಾರಾದ್ರೂ ಲಂಚ ಕೇಳಿದ್ರೆ ಅದು ನೀವು ಅದನ್ನ ವಿಡಿಯೋ ಮಾಡ್ಕೊಂಡು ನೀವು ರೆಡಿ ಇರಬೇಕು. ಮಾಡ್ರಿ, ಇಲ್ಲ ನನ್ ಕರೀರಿ ಅವಾಗ. ಅದು ಬೇಕಾದ್ರೆ ಈಗ ಮಾತಾಡದೇ ಇಲ್ಲ ಅವರು ಮೊಬೈಲ್ ಟೀ ಅಂಗಡಿ ಕೊಡಿಸ್ಕೊಡ್ತಾರೆ. ಅಲ್ಲಿ ಟೀ ಅಂಗಡಿ ಕೊಟ್ಬಿಟ್ಟು ಹೋಗ್ಬೇಕು ಮೇಲ್ಕೆ. ಆ ವಯ್ಯ ಇಲ್ಲಿಗೆ ಬರಲ್ವಾ? ಇಲ್ಲ, ಆಫೀಸ್ಗೆ ಹೋಗ್ಬೇಕು ನಾವು. ಅವ್ರದ್ದು ಎಪಿಎಂಸಿ ಆಫೀಸ್. ಮೊಬೈಲ್ ಸ್ವಿಚ್ ಆಫ್ ಆಗ್ಬೇಕು. ಓಕೆ. ರಿಪಬ್ಲಿಕ್ ಕನ್ನಡದ ಮೂಲಕ ನಾನು ಭರವಸೆ ಕೊಡ್ತಾ ಇದ್ದೀನಿ, ಒಂದು ದಿನ ಕಾರ್ಯದರ್ಶಿ ಮುಂದಗಡೆ ಹೋಗೋಣ ವಿತ್ ಕ್ಯಾಮ್ರಾ. ಅದ್ ಎಲ್ಲಿ ಯಾವನ್ ಏನ್ ತಡೀತಾನೆ ನಾವು ನೋಡೋಣ. ಇವತ್ತು ಈ ಕಾರ್ಯಕ್ರಮ ಒಂದ್ಸಲ ಆನೇರ್ ಆಗ್ಲಿ, ಒಂದ್ಸಲ ಇದು ಟಿವಿಲಿ ಬರ್ತಾ ಇದೆ ಅಂದ್ಮೇಲೆ ಇದ್ರ ಮೇಲೂ ಅವ್ರು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ವಾಪಸ್ ಫೋನ್ ಮಾಡಿ ಮುಂದಗಡೆ ಕುತ್ಕೊಳ್ಳೋಣ. ಏನೇನಾಗಿದೆ ಎಲ್ಲ ಕಳಿಸಿ. ಅದೇ ತರ ನೀವು ಸುಮ್ಮನೆ ಆರೋಪ ಮಾಡೋದಲ್ಲ. ಅವ್ರೆಷ್ಟು ಈಸಿಯಾಗಿ ಹೇಳಿದ್ರೆ ಹೇಳಿ ನೋಡಿ ಸರ್, ಅವ್ರೆಷ್ಟು ಈಸಿಯಾಗಿ ಹೇಳಿದ್ರು. ಒಬ್ರು ಒಂದ್ ಮಾತು ಹೇಳಿದ್ರು, ಇಲ್ಲಿ 1000 ಜನ ಹೇಳ್ತಾ ಇದೀವಿ, ಸುಳ್ಳ? ನಾನು ಅದನ್ನೇ ಅವ್ರ ಹತ್ರ ಹೇಳಿದ್ರೆ, ಯಾರೋ ಒಬ್ರು ಹೇಳಿದ್ರೆ ಪರವಾಗಿರ್ತಾರಲ್ಲ, ಇಡೀ ಬ್ಲಾಕ್ ಅಲ್ಲೆಲ್ಲ ಹೇಳಿದ್ದೇನೆ. ಈಗ ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಪುಷ್ಟಿ ಕೊಡೋ ತರ ಅವ್ರನ್ನ ನಾವು ಲಾಕ್ ಮಾಡ್ಬೋದು. 300 ಚಿಲ್ಲರೆ ಮಂಡಿ ಇಸ್ಕೊಂಡವನ ಕಾಸು. ಹೌದಾ? ಯಾರನ್ನು ಬಿಟ್ಟಲ್ಲ. ಈಗ ಇಸ್ಕೊಂತಾರದು ಭಾರಿ ಅನ್ಯಾಯ. ಹೌದಾ? ಇದು ಬಟ್ ನಿಮ್ಮ ಮಂಡಿ ಓನರ್ಗಳೇ ಬಂದು ನನ್ನ ಹತ್ರ ಲಂಚ ಇಸ್ಕೊಂಡಿದ್ದಾರೆ ಸ್ವಾಮಿ ನೋಡಿ ಅಂತ ತೋರಿಸ್ಬೇಕು. ಅವಾಗ ಮಾತ್ರ ನಿಮ್ಮ ದೊರೆಸ್ವಾಮಿನ ಒಂದ್ ಕಡೆ ಕೂರಿಸಬಹುದು. ಇಲ್ಲ ಅವ್ರು ಇಸ್ಕೊಂಡವ್ರು ನನಗೇನು ಗೊತ್ತಿಲ್ಲ ಸರ್, ಇಲ್ಲಪ್ಪ ಸರ್ ನಾವು ಚೆನ್ನಾಗಿದೀವಿ ಸರ್ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಬಗೆಹರಿಯಲ್ಲ. ನಾನೇನೇ ಆಫೀಸ್ ತಗೊಂಡು ಕ್ಯಾಮ್ರಾ ಹಿಡ್ಕೊಂಡು ಅವ್ನು ಮುಂದೆ ಕೂತ್ರು ಸರ್ ಇದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಅಂದ್ಬಿಟ್ಟು ಮುಗಿಸ್ಬಿಡ್ತಾರೆ. ಕೊಡ್ತಾರೆ.
ಯಾರು ಎಲಿಜಿಬಲ್ ಇದ್ದಾರೆ ಕೊಡ್ತಾನೆ. ಆ ಎಲಿಜಿಬಲ್ ಅವ್ರಿಗೆ ಯಾವ ದುಡ್ಡು ಕೊಡಲ್ಲ, ಅವನ್ನ ತಗೊಂಡೋಗಿ ಬೇರೆ ಕಡೆ ಹಾಕ್ತಾನೆ. ಹಂಗೆ ಎಲಿಜಿಬಿಲಿಟಿ ಯಾರಿಗಿರುತ್ತೋ ಅವ್ರ ಹತ್ರ ದುಡ್ಡು ಕೇಳ್ತಾನೆ. ಎಲಿಜಿಬಿಲಿಟಿ ಇರುತ್ತೆ, ಎಲ್ಲರೂ ದುಡ್ಡು ಪಿಕ್ತಾರೆ. ಎಲಿಜಿಬಿಲಿಟಿ ಇರೋರ್ಗೆ Okay. ಫಸ್ಟ್ ಒಂದ್ ರೌಂಡ್ ದೊಡ್ಡದು, ಆಮೇಲೆ ಎಲಿಜಿಬಿಲಿಟಿ ಇಲ್ದವ್ರಂಗೆ ಇವನ್ನ ಒಳಗೆ ಸೇರಿಸಬೇಕಂದ್ರೆ ಡಬಲ್. ಓಕೆ ಸಾಕು. ಎಸ್, ಇದು ದಾಸನಪುರ ಮಾರ್ಕೆಟ್ ನಲ್ಲಿರುವಂತಹ ಪರಿಸ್ಥಿತಿ. ಒಂದು ವೇಳೆ ಅಧಿಕಾರಿ ದೊರೆಸ್ವಾಮಿ ಲಕ್ಷ ಹಣವನ್ನ ಪೀಕ್ತಾ ಇದ್ರೆ ಆ ಹಣವನ್ನ ಯಾರಿಗೆ ಕೊಡ್ತಾ ಇರಬಹುದು? ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಿಂದೆ ಯಾವೆಲ್ಲ ರಾಜಕಾರಣಿಗಳಿರ್ಬೋದು, ಇವೆಲ್ಲದರ ಕುರಿತಾದಂತಹ ಫಾಲೋ ಅಪ್ ಅನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ತಾ ಇರುತ್ತೆ. ಇಲ್ಲಿರುವಂತಹ ಎಲ್ಲರಿಗೂ, ರೈತರಿಗಾಗಿರ್ಬೋದು, ಮಂಡಿ ಓನರ್ಗಳಿಗಾಗಿರ್ಬೋದು, ನ್ಯಾಯ ಕೊಡಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.